ಗೋವಿಂದ ಇಲ್ಲ ಇವನಿ ಕಣ್ಣಣ್ಣು. ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆ ಯಾವಾಗಲೂ ಒಂದು 4-5 ದಿನದಿಂದ ಅಲ್ಲೇ ಮನೆ ಮೇಲೇ ವರ್ಕೌಟ್ ಮಾಡ್ತಾಯಿದ್ದೆ. ಇವಾಗ ಎಷ್ಟು ದಿನ ಅಂತ ಒಂದು ಮಾಡಿ ಮೇಲೇ ವರ್ಕೌಟ್ ಮಾಡೋದನ್ನು ತೋರಿಸೋದು, ಹೊರಗಡೆ ಬರೋದಾ ಚೆನ್ನಾಗಿರುತ್ತೆ ಅಂತ ಈಚೆ ಬಂದಿದ್ದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಲಾಕ್ಡೌನ್ಗೂ ಮುಂಚೆ ನನಗೆ ಒಂದು ಕಾರ್ ತಗೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಅಂದ್ಬಿಟ್ಟು 1 ಲಕ್ಷ ರೂಪಾಯಿನ 3% ಬಡ್ಡಿ ಹಂಗೆ ಈಸ್ಕೊಂಡು ಬಂದಿದೆ. ಈಸ್ಕೊಂಡು ಕಾರ್ ತಗೊಬಿಡೋದಾ, ಹೆಂಗೂ ಒಳ್ಳೆ ಸಂಪಾದನೆಯೂ ಜೋರಾಗೇ ಇತ್ತು ಅಂತಂದ್ಬಿಟ್ಟು. ಆದರೆ ಅದನ್ನು ತಗೊಬಂದು ಇಟ್ಟು ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೇಳ್ಬೇಕಾದ್ರೆ ಅವ್ರು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ವಿಷಯ ಆ ಥರ ಮಾತು ಬಂದಿದ್ದು ತುಂಬ ಬೇಜಾರಾಯಿತು. ಅದಕ್ಕೆ ಹೌದಾ ಸಾಲ ಮಾಡಿದ್ರೆ ಶೋಕಿ ಮಾಡಬಾರ್ದಾ, ಸರಿ ಬಿಡು ನಾನು ಸಂಪಾದನೆ ದುಡ್ಡಲ್ಲೇ ತಗೋತೀನಿ ಅಂತ ಹೇಳಿ ಅವತ್ತಿನ ದಿನ ಅವತ್ತೇ ಹೋಗಿ, ಅವತ್ತು ನನ್ನ ಪೇಮೆಂಟ್ ಎಷ್ಟಿತ್ತು, 1 ವಾರದ ಪೇಮೆಂಟ್ ಇತ್ತು, ಒಂದು 8,000 ಚಿಲ್ಲರೆ ಇತ್ತು. ಅದರಲ್ಲಿ ಹೋಗಿ ಈ ಸೈಕಲ್ನ ಎತ್ಕೊಬಂದಿದ್ದೆ. 7,300 ರೂಪಾಯಿನ ಕೊಟ್ಟು ಫುಲ್ ಕ್ಯಾಶ್. ಯಾರಾದ್ರೂ ಸಾಲ ಮಾಡಿರ್ಲಿಲ್ಲ, ನಾನೇ ದುಡ್ದಿದ್ದೆ. ನನ್ನ 1 ವಾರದ ಪೇಮೆಂಟು ಹೋದೆ, ಫುಲ್ ಕ್ಯಾಶ್ ಕೊಟ್ಟು ಹೊಸ ಸೈಕಲ್ನ ತಗೊಂಡ್ಬಂದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಂಥ ಟೈಮಲ್ಲಿ ಬಂದಿರೋದ್ರಿಂದ ಈ ಸೈಕಲ್ಲು ನನಗೆ ತುಂಬ ಸ್ಪೆಷಲ್. ಇದು ಲಾಕ್ಡೌನ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿತ್ತು. ಅಂತೂ ನನ್ನ ತಂಗಿನ ಹಿಂದೆ ಕೂರಿಸ್ಕೊಂಡು, ಅವಳು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದು, ಅವಳನ್ನು ಡ್ರಾಪ್ ಮಾಡೋದು ಮತ್ತೆ ಕರ್ಕೊಬರೋದು, ಅದೇ ನನ್ನ ಕೆಲಸ ಆಗಿತ್ತು. ಆವಾಗಲೂ ಇದನ್ನು ಓಡಿಸಾಡಿದ್ದೀನಿ. ಒಂದು ಸರಿ ಅಂತೂ ಪೊಲೀಸು ಹೊಡೆಯೋಕ್ಕೆ ಬಂದ್ಬಿಟ್ಟಿದ್ರು. ಆವಾಗಲೇ ಈ ಸೈಕಲ್ಲು ನನಗೆ ಹೊಡೆಯೋಕ್ಕೆ ಬಂದರು. ನಾನು ಈ ಸೈಕಲ್ ಅಡ್ಡ ಇಟ್ಟೆ, ಸರಿ ಸರ್ ಹಿಂಗೆ ಸರ್ ಹಾಸ್ಪಿಟಲ್ ಅಂತ. ಇದಕ್ಕೊಂದು ಏಟ್ ಬಿತ್ತು, ನನಗೆ ಬೀಳಲಿಲ್ಲ. ಆ ಥರ ನನಗೆ ಯಾವಾಗಲೂ ಸಪೋರ್ಟಿಂಗ್ ಆಗಿರುತ್ತೆ ಇದು. ಅದಕ್ಕೇ ಇದನ್ನು ತೆಗೆದೆ ಇವತ್ತು ವರ್ಕೌಟಲ್ಲಿ. ಇನ್ಮೇಲೆ ಇದನ್ನೇ ಯೂಸ್ ಮಾಡೋದಾ ಅಂತ. ಇವತ್ತು ವರ್ಕೌಟ್ ಮುಗಿದ್ಮೇಲೆ ಬೆಳಗ್ಗೆ ನಾಷ್ಟ ಚಪಾತಿ, ಬೆಂಡೆಕಾಯಿ ಗೊಜ್ಜು. ಇವತ್ತಿನ ಡಯಟಿನ ಫುಡ್ಡು ನಾಲ್ಗೆ ರುಚಿ ಕೇಳುತ್ತಲ್ಲ, ಅದಕ್ಕೆ ಉಪ್ಪು ಹಾಕ್ಸಿಲ್ಲ. 30 ರೂಪಾಯಿ ಇದಕ್ಕೆ ಉಪ್ಪು ಹಾಕಿಸ್ಲಿಲ್ಲ, ಬರೀ ಖಾರ ಹಾಕಿಸಿ ಅದ್ರ ಮೇಲೆ ಚೆನ್ನಾಗಿ ನಿಂಬೆಹಣ್ಣನ್ನ ಹಾಕಿ ಚೆನ್ನಾಗಿ ತೀರಿಸಿದ್ದೀನಿ. ಟೇಸ್ಟ್ ಮಾಡೋದಂದ್ರೆ ಸುಡ್ತಾ ಐತೆ, ಬಿಸಿ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ಸಡನ್ನಾಗಿ ಬಾಯಿಗೆ ಹಾಕ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಹೊಗೆ ಏನಾದರೂ ಕಾಣಿಸ್ತಾಯ್ತಾ? ಹೊಗೆ ಬಿಸಿ. ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ನೀಟಾಗಿ, ಅದನ್ನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲಿರೋ ಎಲೆಗಳನ್ನೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ನಾರ್ ಥರ, ಈಗ ನಾನು ತಿನ್ನಬೇಕಾದ್ರೆ ಬಾಯಿಯಲ್ಲಿ ನಾರ್ ಥರ ಸಿಗ್ತಿತ್ತಲ್ಲ, ಅದು ಅದೇ ಅನ್ನಿಸ್ತಿದೆ.
ಅದ್ರ ಸುತ್ತ ವೈಟ್ ನಾರ್ನಾರ್ ಥರ ಐತೆ. ಅವನ್ನೆಲ್ಲ ತೆಗೆದುಬಿಟ್ಟು ತುದಿನ ಕಟ್ ಮಾಡ್ತಾನೆ. ಏನಕ್ಕೆ ತುದಿ ಕಟ್ ಮಾಡ ತುದಿನ ಮತ್ತು ಹಿಂದೆ ಒಂಚೂರು ಕಟ್ ಮಾಡಿ ಕಾಣೋ ಥರ, ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ಇಡ್ತಾವನೆ. ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು. ಅಂತೂ ಇಂತೂ ಜೋಳನ ತಿಂದು ಮುಗಿಸಿದಾಯಿತು. ಏನು ಖಾರ ಅಂತೀರಾ, ಬಿಸಿ ಬಿಸಿದನ್ನ ಹಂಗಂಗೆ ತಿಂತಾ ಇದ್ನ. ಟೇಸ್ಟು ಚೆನ್ನಾಗೈತೆ, ಅಂದರೆ ತಿಂತಾಯಿದ್ರೆ ತಿಂತಾ ಇರಬೇಕು ಅನ್ನಿಸ್ತದೆ. ಈಗ ಇದೆಲ್ಲ ಖಾಲಿ ಆದಮೇಲೆ ಈ ತುಟಿ ಹತ್ರ ಫುಲ್ ಖಾರ ಉರಿತೈತೆ. ಚೆನ್ನಾಗಿದೆ, ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. 30 ರೂಪಾಯಿ ಅಷ್ಟೇ, ಎಲ್ಲ ಕಡೆ ಇರ್ತಿತ್ತು. ನಾನು ಜಾಸ್ತಿ ಪಾಪ್ಕಾರ್ನ್ ಇದ್ಯಾವುದು ತಿಂತಿರ್ಲಿಲ್ಲ. ಈ ರೇಟ್ ಜಾಸ್ತಿ ಇರಬೇಕು, ಹೆಂಗಪ್ಪ ತಿನ್ನೋದು ಅಂತ. ಇವತ್ತು ನೋಡಿದೆ, ಬರೀ 30 ರೂಪಾಯಿ ಅಂತಂದ. ಅವನಿಗೆ ಬರೀ 30, ಬಟ್ 30 ರೂಪಾಯಿ ಅಂತಂದಲ್ಲ, ನೋಡೋದು ಒಂದು ಸರ್ತಿ ಅಂತ ಅನ್ನಿಸ್ತು. ಚೆನ್ನಾಗೈತೆ, ತಿನ್ಬೋದು 30 ರೂಪಾಯಿಗೆ. ಹೆಂಗೆ ಕವರ್ ಹಾಕಿದ್ದೀನಿ ನೋಡಿ. ಇಲಿನಿ ಇಷ್ಟು ನೀಟಾಗಿ ಕವರಲ್ಲ. ಇನ್ನೊಂದು ಸ್ವಲ್ಪ ಇದೇನಾದ್ರು ಸ್ಮೂತ್ ಇದ್ರೆ ಇದ್ದು ತಿನ್ನಾಕ್ಬಿಟ್ಟಿರ್ತಾರೆ. ಮೈಸೂರು ಸ್ವಚ್ಛ ನಗರಿ ಯಾಕೆ ಅಂತಂದರೆ ನೋಡಿ, ಈ ಥರ ಜೋಳ ಮಾರೋರು ಬಂದರೂ ಒಂದು ಸೈಡಲ್ಲಿ ಒಂದು ಬ್ಯಾಗ್ ಕಟ್ಬಿಟ್ಟು ಅದ್ರ ವೇಸ್ಟು ಎಲ್ಲೂ ವೇಸ್ಟ್ ಆಗಬಾರ್ದು, ವೇಸ್ಟ್ ಇದು ಎಲ್ಲೆಲ್ಲ ತೆಗ್ದು ಎಸಿಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಅಂತ ಒಂದು ಸಪ್ರೇಟ್ ಚೀಲ ಮಾಡಿ ಅದಕ್ಕೆ ತುಂಬಕ್ಕೆ ಅಂತ ಇಟ್ಟರೆ, ಇನ್ನು ಅದನ್ನು ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಬೇರೆ ಒಂದು ಕಡೆ ಕಸದ ಬುಟ್ಟಿಗೆ ಎಲ್ಲ ಒಂದು ಕಡೆ ಎಸ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಹೋಯ್ತಾರೆ. ಅದಕ್ಕೆ ಮೈಸೂರು ಅಷ್ಟು ಸ್ವಚ್ಛವಾಗಿರೋದು. ಜೋಳ ತಿಂದಿದ್ದಾಯಿತು. ಇನ್ನೇನಿದ್ರು ಮಧ್ಯಾಹ್ನ ಊಟ ಇನ್ನು 1 ಅವರ್ ಬಿಟ್ಟು, 1 ಅವರ್ ಆಗಲ್ಲ, ಒಂದು 2 ಅವರ್ ಬಿಟ್ಟು ಊಟದ್ದು ಏನು ಕತೆ ಅಂತ ನೋಡಬೇಕು. ಬಾಕ್ಸ್ ತಂದಿದ್ದೀನಿ ಮನೆಯಿಂದನೇ, ಇಲ್ಲೇ ಇದೆ. ಅಮ್ಮ ಏನು ಮಾಡೋಕ್ಕವ್ರು ನೋಡಿಲ್ಲ. ಬೆಳಗ್ಗೆ ಚಪಾತಿ ತಿನ್ಕೊಬಂದಿದೆ. ಇವಾಗ ಏನಾಯಿತೋ ಗೊತ್ತಿಲ್ಲ. ಅದನ್ನೇ ಬಾಕ್ಸ್ಗೆ ಹಾಕಿರ್ತಾರೆ, ಇನ್ನೇನು ಮಾಡಿರ್ತಾರೆ. ಸ್ಪೆಷಲ್ ಏನೂ ಮಾಡಿರೋಲ್ಲ, ನೋಡಬೇಕು. ಇದು ಸೋಮವಾರ ಬೇರೆ, ಮೊಟ್ಟೆ ತಿನ್ನಂಗಿಲ್ಲ. ಇವತ್ತಿನ ಮಧ್ಯಾಹ್ನನೂ ಚಪಾತಿ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಚಪಾತಿ ತಿನ್ನಲೇಬೇಕು. ಡಯೆಟ್ ಅಂತಂದಾಗ ಇದೇಗಳು, ಇಲ್ಲಾಂದರೆ. ಮೈಸೂರಲ್ಲಿ ಫುಲ್ಲು ಮಳೆ ಬರ್ತಾಯಿತ್ತು ಸಂಜೆ. ಇವಾಗ ಆ ಮಳೆಗೆ ನೋಡಿ, ಅದು ಹೋಲ್ಡಿಂಗ್ ಕಡೆ ಚೆನ್ನಾಗೈತೆ. ನನ್ನ ಹತ್ರನೂ ಒಂದು ನಂಬರ್ ಇದೈತೆ. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಾಗ, ಇವತ್ತು ರಕ್ಷಾಬಂಧನ ಅಂತ ಹೇಳಿ ನನ್ನ ತಂಗಿ ನನಗೂ ಮತ್ತು ನನ್ನ ತಮ್ಮಂಗೂ ರಾಖಿ ಕಟ್ಟಿದ್ಲು. ಗಿಫ್ಟಾಗಿ ಏನೂ ಕೊಡಲಿಲ್ಲ, ಬಟ್ ಮುಂದೆ ಒಂದಿನ ಒಂದು ಒಳ್ಳೆ ಚೆನ್ನಾಗಿರೋದು ದೊಡ್ಡದು ಗಿಫ್ಟ್ ಕೊಡ್ತೀವಿ, ನೋಡಬೇಕು. ಅಷ್ಟೊತ್ತಿಗಾಗಲೇ ನನಗೆ ನಿದ್ದೆ ಬರ್ತಿತ್ತು. ಫುಲ್ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗಿ ನಿದ್ದೆ ಮಾಡ್ತಾಯಿದ್ದೆ. ಅದನ್ನೆಲ್ಲ ಉಜ್ಜಿಕೊಂಡು ಕೂತಿದ್ದೆ, ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಬಂದು ರಾಖಿ ಕಟ್ಟಿದ್ಲು. ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದೀನಿ, ಒಳ್ಳೇದಾಗುತ್ತೆ. ಇನ್ನೇನು ರಾತ್ರಿನೂ ಚಪಾತಿ ಕೊಟ್ಟರು, ತಿಂದ್ಬಿಟ್ಟು ತೆಪ್ಪಗೆ ಮಲ್ಕೊಂಡಿದ್ದಾಯಿತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.